ಹಲೋ ಎವ್ರಿವನ್, ವೆಲ್ಕಮ್ ಟು ಧ್ವನಿ ಅಕಾಡೆಮಿ. ಮೈ ನೇಮ್ ಇಸ್ ಗುರು. ನಾವು ಈ ಒಂದು ಸೆಷನಲ್ಲಿ ನಾವು ಹಿಸ್ಟ್ರಿಯನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಸಬ್ಜೆಕ್ಟು ಎಲ್ಲರಿಗೂ ತುಂಬ ಡಿಫಿಕಲ್ಟ್ ಅನಿಸುತ್ತೆ ಅಂದರೆ ಅದು ಆಬ್ವಿಯಸ್ಲಿ ಹಿಸ್ಟ್ರಿ. ಹಿಸ್ಟ್ರಿ ಇಸ್ ಎ ಮಿಸ್ಟ್ರಿ ಅಂತೇಳಿ ಹೇಳ್ತಾರೆ, ಹೌದಲ್ಲ? ಸೊ ಆ ಹಿಸ್ಟ್ರಿಯನ್ನು ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಓದಬೇಕು, ಯಾವ ರೀತಿ ನಾವು ಒಂದು ಅನುಸರಣೆಯನ್ನು ಮಾಡಬೇಕು, ಸೊ ಅದರಲ್ಲಿ ಪ್ರತಿಯೊಂದನ್ನು ಈ ಒಂದು ಸೆಷನ್ ನಾನು ಬ್ರೇಕ್ ಡೌನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹಿಸ್ಟ್ರಿಯಲ್ಲಿ ಯಾವ್ಯಾವ ಪಾರ್ಟ್ ಇರುತ್ತೆ, ಎಸ್ಪೆಷಲಿ ವೆನ್ ಯುವರ್ ಎಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಬೇಕಾದ್ರೆ ಆಬ್ವಿಯಸ್ಲಿ ಹಿಸ್ಟ್ರಿ ಅಂತ ಬಂದಾಗ ತುಂಬ ವೆಯ್ಟೇಜ್ ಜಾಸ್ತಿ ಇರುತ್ತೆ. ಬೇಕಾದ್ರೆ ನೀವು ಯಾವುದೇ PVಗಳನ್ನ ತೊಗೊಂಡು ನೋಡಿ, ಹಿಸ್ಟ್ರಿಯಲ್ಲಿ ತುಂಬ ವೆಯ್ಟೇಜ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಹಿಸ್ಟ್ರಿಯಲ್ಲಿ ಎಷ್ಟು ಭಾಗಗಳಿದ್ದಾವೆ ಅಂತಂದರೆ ಅಲ್ಲಿ ಪ್ರಾಚೀನ ಇತಿಹಾಸ ಇದೆ, ನಂತರ ಮಧ್ಯಕಾಲೀನ ಇತಿಹಾಸ ಇದೆ, ನಂತರ ಕರ್ನಾಟಕ ಇತಿಹಾಸ ಇದೆ, ಅದರ ನಂತರ ವಿ ಕ್ಯಾನ್ ಸೇ ಮಾಡರ್ನ್ ಹಿಸ್ಟ್ರಿ ಸಹ ಇದೆ, ಹೌದಲ್ಲ? ಸೊ ಆಧುನಿಕ ಇತಿಹಾಸ ಸಹ ಇದೆ. ಸೊ ಇವೆಲ್ಲದನ್ನ ಮಿಕ್ಸ್ ಮಾಡಿ, ಓಕೆನಾ? ಸೊ ಈ ಎಲ್ಲ ಸಬ್ಜೆಕ್ಟ್ಗಳನ್ನ ಮಿಕ್ಸ್ ಮಾಡಿ ಆಬ್ವಿಯಸ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕ್ವಶನ್ಸ್ಗಳ ಒಂದು ಸಂಖ್ಯೆ ಅತಿ ಹೆಚ್ಚು ತುಂಬ ಜಾಸ್ತಿನೇ ಇರುತ್ತೆ ಕಂಪೇರ್ ಟು ಅದರ್ ಸಬ್ಜೆಕ್ಟ್ಸ್, ಹೌದಲ್ಲ? ಯಾಕೆಂತಂದರೆ ಕೇಳೋದಕ್ಕೆ ತುಂಬ ಜಾಸ್ತಿನೇ ಇದೆ ಅಲ್ಲಿ ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಮತ್ತು ಕರ್ನಾಟಕ ಹಿಸ್ಟ್ರಿಯಲ್ಲಿ. ಓಕೆ, ಸೊ ನಾವು ಈಗ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಬಂದಾಗ ಅದಕ್ಕೆ ಹತ್ರದೇ ಅಂತ ಒಂದು ಅಪ್ರೋಚ್ ಇದೆ. ಮಿಡಿವಲ್ ಹಿಸ್ಟ್ರಿ ಅಂತ ಬಂದಾಗ ಅದಕ್ಕೆ ಅಂತ ಒಂದು ಅಪ್ರೋಚ್ ಇದೆ. ಬಟ್ ಅಪ್ರೋಚ್ ಏನು? ಅಪ್ರೋಚ್ ನಾವು ಯಾವ ರೀತಿ ತೊಗೊಬೇಕು, ಅಪ್ರೋಚ್ ನಾವು ಯಾವ ರೀತಿ ಕಲಿಬೇಕು, ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಬ್ರಾಟ್ ಉತ್ಕರ್ಷ ಅನ್ನೋ ಒಂದು ಕೋರ್ಸು, ಅದಕ್ಕೋಸ್ಕರ ನಾವು ತಂದಿರುವಂಥದ್ದು. ಸೊ ಇಲ್ಲಿ ನೀವು ಯಾವ ರೀತಿ ಓದಬೇಕು ಅದನ್ನು ಅಂತಂದರೆ ಇಟ್ ಇಸ್ ಜಸ್ಟ್ ರೋಟ್ ಲರ್ನಿಂಗ್ ಅಲ್ಲ, ಬಯಾಟ್ ಮಾಡೋದಲ್ಲ. ಆ ಒಂದು ಘಟನೆ ಆಬ್ವಿಯಸ್ಲಿ ಹಿಸ್ಟ್ರಿಯಲ್ಲಿ ಕೆಲವು ಘಟನೆಗಳಾಗಿರುತ್ತೆ. ಈಗ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಒಂದು ಘಟನೆ, ಮಿಡಿವಲ್ ಹಿಸ್ಟ್ರಿಯಲ್ಲಿ ಒಂದು ಘಟನೆ, ಮಾಡರ್ನ್ ಹಿಸ್ಟ್ರಿಯಲ್ಲಿ ಒಂದು ಘಟನೆ, ಹೌದಲ್ಲ? ಕರ್ನಾಟಕ ಹಿಸ್ಟ್ರಿಯಲ್ಲಿ ಒಂದು ಘಟನೆ. ನಿಮಗೆ ಒಂದು ಆಶ್ಚರ್ಯ ಆಗ್ಬೋದು, ಒಂದು ಘಟನೆ ಮತ್ತೊಂದು ಘಟನೆಗೆ ಲಿಂಕ್ ಆಗಿರುತ್ತೆ, ಇಂಟರ್ ಲಿಂಕ್ ಆಗಿರುತ್ತೆ. ಅದಕ್ಕೋಸ್ಕರ ಒಂದು ಘಟನೆ ಯಾಕೆ ಆಗ್ತದೆ ಅಂತೇಳಿ ನಾವು ನೋಡಬೇಕೇ ಹೊರತು ಆ ಘಟನೆ ಆಬ್ವಿಯಸ್ಲಿ ಯಾವಾಗಾಯಿತು, ಎಲ್ಲಾಯಿತು, ದಟ್ ಈಸ್ ವೆರಿ ಈಸಿ, ಅದಲ್ಲ? ಬಟ್ ಆ ಘಟನೆ ಯಾಕೆ ಆಗ್ತಿದೆ, ಯಾವುದಕ್ಕೋಸ್ಕರ ಆಗ್ತಿದೆ, ಅದರ ಹಿನ್ನೆಲೆ ಏನು, ಆ ಹಿನ್ನೆಲೆಗಳನ್ನ ನೀವು ಕಲಿತಾಗ ಇಷ್ಟು ನಿಮ್ಗೆ ಏನಾಗ್ತಾ ಹೋಗುತ್ತೆ, ತುಂಬ ಸುಲಭ ಆಗ್ತಾ ಹೋಗುತ್ತೆ. ಓದೋದು ಅಷ್ಟೇ ಸಹ. ಸೊ ಕೆಲವು ಟೆಕ್ಸ್ಟ್ ಬುಕ್ಗಳನ್ನ ನೋಡಿದ್ರೆ, ನಾನು ಕೆಲವು ಟೆಕ್ಸ್ಟ್ ಬುಕ್ಗಳನ್ನ ತೋರಿಸ್ತೀನಿ ನಿಮಗೆ ಇಲ್ಲಿ, ಓಕೆ? ನಂತರದ ಭಾಗಗಳಲ್ಲಿ ಅದರಲ್ಲಿ 1000-2000 ಪೇಜ್ಗಳು ಇರುತ್ತೆ ಕೆಲವು ಟೆಕ್ಸ್ಟ್ ಬುಕ್ಸ್ಗಳಲ್ಲಿ, ಹೌದಲ್ಲ? ಬಟ್ ಯಾವುದನ್ನ ಓದಬೇಕು, ಯಾವುದನ್ನ ಓದಬಾರ್ದು, ಅದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್ ಎರಡೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಏನ್ಷಿಯಂಟ್ ಹಿಸ್ಟ್ರಿಯಲ್ಲೇ ಏನು ಓದಬೇಕು ನಾವು, ಯಾವ ಮನೆತನಗಳನ್ನ ನಾವು ಫೋಕಸ್ ಮಾಡಬೇಕು, ಮಿಡಿವಲ್ ಹಿಸ್ಟ್ರಿಯಲ್ಲಿ ನಾವೇನನ್ನ ಓದಬೇಕು, ಅಲ್ಲಿ ಏನನ್ನ ನಾವು ಜಾಸ್ತಿ ಫೋಕಸ್ ಮಾಡಬೇಕು, ನಂತರ ಕರ್ನಾಟಕ ಹಿಸ್ಟ್ರಿಯಲ್ಲಿ ಯಾವುದಕ್ಕೆ ಫೋಕಸ್ ಮಾಡಬೇಕು, ಅದೆಲ್ಲ ಇದೆಲ್ಲ ತುಂಬ ಕಠಿಣ ಅನಿಸ್ತಾ ಹೋಗುತ್ತೆ. ಯಾಕೆಂದರೆ ಹಿಸ್ಟ್ರಿಯಲ್ಲಿ 4 ಭಾಗ ಇದೆ, ಯಾಕೆ 4 ಸಬ್ಜೆಕ್ಟ್ ಪ್ರಕಾರ 4 ಸಬ್ಜೆಕ್ಟ್ ಸಹ ಅದನ್ನ ಮಾಡ್ಬೋದು, ಅದಲ್ಲ? ಓಕೆ, ಸೊ ಅದನ್ನು ನಾವು ಸಿಂಪ್ಲಿಫೈ ಮಾಡಲಿಕ್ಕೋಸ್ಕರ ಈ ಉತ್ಕರ್ಷ ಅನ್ನೋ ಒಂದು ಕೋರ್ಸನ್ನು ತಂದಿರುವಂಥದ್ದು. ಅಲ್ಲಿ ನಾನು ಪ್ರತಿಯೊಂದು ಸಬ್ಜೆಕ್ಟನ್ನು ಸಹ ಇಂಟರ್ಲಿಂಕಿಂಗ್ ಕಾನ್ಸೆಪ್ಷುವಲ್ ವೇ ಕ್ಲಿಯರ್ ಮಾಡಿ ಕೊಡುವಂಥ ಜವಾಬ್ದಾರಿಯನ್ನು ನಾವು ತಗೊಂಡಿದ್ದೀವಿ ಇಲ್ಲಿ, ಓಕೆನಾ? ನಾವು ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಿ ಅಪ್ರೋಚ್ ಫಾರ್ ಹಿಸ್ಟ್ರಿ. ಹಿಸ್ಟ್ರಿನ ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು, ಬೇರೆ ಸಬ್ಜೆಕ್ಟ್ಗೆ ಹೋಲಿಸಿದಾಗ ಹಿಸ್ಟ್ರಿ ಯಾವ ರೀತಿ ಡಿಫ್ರೆಂಟ್ ಇದೆ, ಓಕೆನಾ? ಸೊ ಹಿಸ್ಟ್ರೀಸ್ ತುಂಬ ಡಿಫ್ರೆಂಟ್. ಏಕೆ ಅಂತಂದರೆ ಲೈಕ್ ನೀವು ಪೊಲಿಟಿ ಸಬ್ಜೆಕ್ಟ್ಗೆ ಹೋಲಿಸಿದಾಗ, ಜಿಯೋಗ್ರಫಿ ಸಬ್ಜೆಕ್ಟ್ಗೆ ಹೋಲಿಸಿದಾಗ, ಸೊ ಪೊಲಿಟಿಯಲ್ಲಿ ಏನು, ಲೈಕ್ ಸಪೋಸ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಧಿಯನ್ನು ಓದ್ತೀರಾ, ದಟ್ ಇಸ್ ಆರ್ಟಿಕಲ್ 17 ಅಂತೇಳಿ ಓದ್ತೀರಾ. ಏನಂತ ಓದ್ತೀರಾ? ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಿದೆ ಅದು ಅಂತೇಳಿ ಓದ್ತೀರಾ, ಹೌದಲ್ಲ? ಕಾನ್ಸ್ಟಿಟ್ಯೂಷನಲ್ಲಿ. ನಂತರ ಜಿಯೋಗ್ರಫಿಯಲ್ಲಿ ಯಾವುದೋ ಒಂದು ಡೈರೆಕ್ಷನ್ ಬಗ್ಗೆ ಓದ್ತೀರಾ. ಬಟ್ ಹಿಸ್ಟ್ರಿಯಲ್ಲಿ ಏನಾಗುತ್ತೆ ಅಂದರೆ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗೋದಿಲ್ಲ, ಆ ಡೈರೆಕ್ಷನ್ನ ಬದಲಾವಣೆ ಮಾಡೋಂಥ ಘಟನೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಿಸ್ಟ್ರಿಯಲ್ಲಿ ಕೆಲವು ವ್ಯಾಖ್ಯಾನಗಳು ಇದ್ದಾವೆ. ಎಕ್ಸಾಂಪಲ್ ಹೇಳ್ಬೇಕಂತಂದರೆ ನಿಮ್ಮ ಮೌರ್ಯಾಸ್, ನೀವು ಜನರಲಿ ಏನು ಮಾಡ್ತಾ ಹೋಗ್ತೀರಾ, ಮೌರ್ಯಾಸ್ ಈ ಸಮಯದಲ್ಲಿ ಬಂದರು, ಈ ರಾಜ ಇದ್ದ, ಆ ರಾಜ ಬಂದ, ನಂತರ ಎಂಡ್ ಆಯಿತು ಅಂತೇಳಿ ಓದ್ತೀರಾ. ಆ ರೀತಿ ಓದಿದಾಗ ಯಾವುದೇ ಹಿಸ್ಟ್ರಿ ಅದು ಡಿಫಿಕಲ್ಟಾಗಿ ಉಳಿತಾ ಹೋಗುತ್ತೆ. ನೀವು ಹಿಸ್ಟ್ರಿನ ಯಾವ ರೀತಿ ಓದಬೇಕು ಅಂತಂದರೆ ಮೌರ್ಯರು ಯಾವ ರೀತಿ ಬಂದರು, ಅವರ ಹಿನ್ನೆಲೆಗಳು ಏನೇನು, ಮೌರ್ಯ ಪದದ ಅರ್ಥ ಏನು, ಮೌರ್ಯರನ್ನು ಸ್ಥಾಪನೆ ಅಥವಾ ಮೌರ್ಯ ವಂಶವನ್ನು ಸ್ಥಾಪನೆ ಮಾಡೋಕ್ಕೆ ಯಾರು ಹೆಲ್ಪ್ ಮಾಡ್ತಾ ಹೋಗ್ತಾರೆ, ಆ ವಂಶರ ಒಂದು ಮೂಲ ಏನು, ಅವರು ಯಾವ ವರ್ಗಕ್ಕೆ ಸೇರಿದಂಥವ್ರು, ಬ್ರಾಹ್ಮಣ ವರ್ಗನ, ಶೂದ್ರ ವರ್ಗನ, ವೈಶ್ಯ ವರ್ಗನ, ಓಕೆ? ಈ ರೀತಿ ಕೆಲವು ವ್ಯಾಖ್ಯಾನಗಳಿವೆ, ತುಂಬ ಇಂಟರ್ಪ್ರಿಟೇಷನ್ಗಳಿದ್ದಾವೆ. ಸೊ ಈ ರೀತಿ ನೀವು ಪ್ರತಿಯೊಂದು ಸಬ್ಜೆಕ್ಟ್ಗೂ ನೀವು ಹಿಸ್ಟ್ರಿನ ಕಂಪೇರ್ ಮಾಡಿದಾಗ ದೆರ್ ಈಸ್ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಇಂಟ್ರೆಸ್ಟ್ ತುಂಬ ಇದೆ, ಯಾವ ರೀತಿ ಬಂತು ಅಂತ ಆ ಇಂಟ್ರೆಸ್ಟನ್ನು ನಾವು ಬರ್ಸ್ಕೊಬೇಕು ಅಷ್ಟೆ, ಓಕೆ? ಅದೇ ರೀತಿ ಗುಪ್ತರ ಬಗ್ಗೆನೂ ಸಹ, ಗುಪ್ತರು ಎಲ್ಲಿದ್ದರು, ಓಕೆನಾ, ಯಾವಾಗ ಬಂದರು, ಅದೇ ರೀತಿ ಕದಂಬರು ಯಾರು, ಓಕೆನಾ, ಬಾದಾಮಿ ಚಾಲುಕ್ಯರು ಯಾರು, ಕದಂಬರ ಕೆಳಗಡೆ ಇದ್ದವರೇ ಬಾದಾಮಿ ಚಾಲುಕ್ಯರು.
ಬಾದಾಮಿ ಚಾಲುಕ್ಯರ ಕೆಳಗಡೆ ಇದ್ದವರು ರಾಷ್ಟ್ರಕೂಟರು, ರಾಷ್ಟ್ರಕೂಟರ ಕೆಳಗಡೆ ಇದ್ದವರೇ ಕಲ್ಯಾಣಿ ಚಾಲುಕ್ಯರು ಮತ್ತು ಹೊಯ್ಸಳರು, ಹೊಯ್ಸಳರ ಕೈ ಕೆಳಗಡೆ ಇದ್ದವರೇ ವಿಜಯನಗರ. ಈ ರೀತಿ ಇಂಟರ್ಲಿಂಕಿಂಗ್ ಇದೆ. ಯಾವುದೋ ಒಂದು ರೀತಿ ಔಟ್ ಆಫ್ ದಿ ಬ್ಲೂ ಯಾವುದೇ ಒಂದು ಫ್ಯಾಕ್ಟು ಎಮರ್ಜ್ ಆಗೋದಿಲ್ಲ. ಏಕೆ ಅಂತಂದರೆ ಪ್ರತಿಯೊಂದು ಫ್ಯಾಕ್ಟು ಯಾಕೆ ಆಗ್ತಿದೆ ಅಂತೇಳಿ ನಾವು ಅದನ್ನ ನೋಡಬೇಕು. ಈ ರೀತಿ ನೀವೊಂದು ಅಪ್ರೋಚ್ನ ತೊಗೊಂಡಾಗ ಹಿಸ್ಟ್ರಿ ತುಂಬ ಈಸಿ ಅನ್ನಿಸ್ತಾ ಹೋಗುತ್ತೆ. ಆ ಒಂದು ಈಸಿ ಮಾಡಬೇಕು ಅಂತಲೇ ಈ ಒಂದು ಅಪ್ರೋಚನ್ನ ನಾವು ನಮ್ಮ ಹುಡುಗರಿಗೆ ಕಲಿಸ್ಬೇಕು ಅಂತಲೇ ಈ ಉತ್ಕರ್ಷ ಕೋರ್ಸ್ನ ನಾವು ತಂದಿರುವಂಥದ್ದು. ಇದೇ ರೀತಿ ಅಪ್ರೋಚಲ್ಲಿ ಪ್ರತಿಯೊಂದು ಟಾಪಿಕ್ ಹಿನ್ನೆಲೆಗಳನ್ನ ತಿಳ್ಕೊಂಡು, ಪ್ರತಿಯೊಂದು ಘಟನೆ ಬಗ್ಗೆ ತಿಳ್ಕೊಂಡು, ಆ ಘಟನೆ ಯಾಕೆ ಆಗ್ತಿದೆ ಅಂತೇಳಿ ತಿಳ್ಕೊಂಡು ನಾವು ಹಿಸ್ಟ್ರಿಯನ್ನು ಕಲಿಬೋದು. ಹಿಸ್ಟ್ರಿ ಬಗ್ಗೆ ಮತ್ತೊಂದು ಪ್ರಶ್ನೆ ಏನು ಅಂತಂದರೆ, ನೀವು ಸೆಲ್ಫ್ ಸ್ಟಡಿ ಮಾಡಬೇಕಾ ಅಥವಾ ಟೀಚರಿಂದ ಕಲಿಬೇಕಾ? ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಸೆಲ್ಫ್ ಸ್ಟಡಿ ಮಾಡಿದ್ರೆ ಏನಂತ ಓದ್ತೀವಿ, ಯಾವುದನ್ನ ಪುಸ್ತಕ ಎತ್ಕೊಂತೀರ, ಓದ್ತಾ ಹೋಗ್ತೀರಾ. ಆ ಪುಸ್ತಕದ ಏನಂತ ಇರುತ್ತೆ, ಆ ಒಂದು ಬುಕ್ಕಲ್ಲಿ ಏನಂತ ಇರುತ್ತೆ. ಎಕ್ಸಾಂಪಲ್ ತೊಗೊಳ್ಳೋಣ, ಒಂದು ಹೊಯ್ಸಳರ ರಾಜಧಾನಿಗಳನ್ನ ತೊಗೊಳ್ಳೋಣ. ಹೊಯ್ಸಳರ ರಾಜಧಾನಿಗಳು ಸೊಸೆಯೂರು ಅಂತೇಳಿ ಒಂದಿತ್ತು, ನಂತರ ಬೇಲೂರು ಆಗುತ್ತೆ, ನಂತರ ಹಳೆಬೀಡು ಆಗುತ್ತೆ, ನಂತರ ತಮಿಳ್ನಾಡಲ್ಲಿ ಕಣ್ಣನೂರು ಕುಪ್ಪಂ ಅಂತೇಳಿ ಆಗುತ್ತೆ. ನೀವು ಇದನ್ನಷ್ಟೇ ಓದ್ತೀರಾ. ಬಟ್ ಸೊಸೆಯೂರಿಂದ ಬೇಲೂರಿಗೆ ಯಾರು ತಗೊಬಂದರು, ಯಾಕೆ ತಗೊಬಂದರು? ಬೇಲೂರಿಂದ ಮತ್ತೆ ಹಳೆಬೀಡಿಗೆ ಯಾಕೆ ತಗೊಬಂದರು, ಯಾರು ತಗೊಬಂದರು? ತಮಿಳ್ನಾಡಲ್ಲಿ ಯಾರಿಗೂ ಕ್ಯಾಪಿಟಲ್ ಇತ್ತು ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ, ಹೌದಲ್ಲ? ಸೊ ಹೊಯ್ಸಳರ ಒಂದು ರಾಜಧಾನಿ ತಮಿಳ್ನಾಡಲ್ಲಿ ಸಹ ಒಂದಿರುತ್ತೆ, ಹಳೆಬೀಡನ್ನು ಬಿಟ್ಟು ಸಹ. ಸೊ ನೀವು ಅದನ್ನು ಬರೀ ಬುಕ್ಕಲ್ಲಿ ಓದ್ತಿರೋ ಹೊರತು ಆ ಕ್ಯಾಪಿಟಲ್ ಯಾಕೆ ಬಂತು, ಯಾವ ಒಂದು ದೃಷ್ಟಿಕೋನದಿಂದ ಬಂತು, ಯಾವಾಗ ಬಂತು, ಈ ಒಂದು ನೆರೇಷನ್ ಇದ್ದಾಗ, ಹೌದಲ್ಲ, ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮನ್ನೇ ಮಾಡಿಸಿದಾಗ ಆ ಒಂದು ಫ್ಯಾಕ್ಟ್ ನಿಮ್ಮ ತಲೆಯಲ್ಲಿ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಒಬ್ಬ ಟೀಚರ್ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಹಿಸ್ಟ್ರಿ ಅಂತೇಳಿ ನೋಡಿದಾಗ. ಏಕೆಂದರೆ ಹಿಸ್ಟ್ರಿ ಫಸ್ಟ್ ಎಲ್ಲರೂ ಬೋರಿಂಗ್ ಅಂತೇಳಿ ಹೇಳ್ತಾರೆ, ಹಿಸ್ಟ್ರಿ ಮಿಸ್ಟ್ರಿ ಅಂತೇಳಿ ಹೇಳ್ತಾರೆ. ಬಟ್ ಅದನ್ನು ಸಿಂಪ್ಲಿಫೈ ಮಾಡಿ ಅಂತ ಹೇಳುವಂಥ ಟೀಚರ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ. ಅದೊಂದು ಎಕ್ಸಾಂಪಲ್ ಆಯಿತಾ. ಮತ್ತೊಂದು ಎಕ್ಸಾಂಪಲ್ಗಳನ್ನ ತೊಗೊಂಡಾಗ, ನೀವು ಚಾಲುಕ್ಯ ವಂಶಸ್ಥರು ಅಂತೇಳಿ ಕೇಳಿದಾರ. ಬಾದಾಮಿ ಚಾಲುಕ್ಯ ಅಂತ ಇದ್ದಾರೆ, ನಂತರ ವೆಂಗಿ ಚಾಲುಕ್ಯರು ಅಂತ ಇದ್ದಾರೆ, ನಂತರ ಕಲ್ಯಾಣಿ ಚಾಲುಕ್ಯರು ಅಂತ ಇದ್ದಾರೆ, ನಂತರ ಗುಜರಾತ್ ಚಾಲುಕ್ಯರು ಅಂತಲೂ ಸಹ ಇದ್ದಾರೆ. 4 ಚಾಲುಕ್ಯರ ವಂಶಸ್ಥರುಗಳಿದ್ದಾರೆ. ಬಟ್ ಅವರೆಲ್ಲರೂ ಒಂದೇ ಮನೆತನದವರ ಅಥವಾ ಬೇರೆ ಬೇರೆ ಮನೆತನದವರ? ಇದು ಯಾವುದನ್ನು ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ಜನರಲಿ ಮೆನ್ಷನ್ ಮಾಡೋದಿಲ್ಲ, ಹೌದಲ್ಲ? ಇದನ್ನು ನಿಮಗೆ ಟೀಚರ್ ತುಂಬ ಸಿಂಪ್ಲಿಫೈ ಆಗಿ ಮಾಡಿಕೊಡ್ತಾರೆ. ಬಾದಾಮಿ ಚಾಲುಕ್ಯರು ಹಾಗೂ ವೆಂಗಿ ಚಾಲುಕ್ಯ, ವೆಂಗಿ ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದು, ನಂತರ ಕಲ್ಯಾಣಿ ಚಾಲುಕ್ಯರು, ಕಲ್ಯಾಣಿ ನಮ್ಮ ಬೀದರ್ ಡಿಸ್ಟಿಕಲ್ಲಿ ಇರುವಂಥದ್ದು, ಬಾದಾಮ್ ನಮ್ಮ ಬಾಗಲಕೋಟೆ ಡಿಸ್ಟಿಕಲ್ಲಿ ಇರುವಂಥದ್ದು. ಇವರೆಲ್ಲರೂ ಸಹ ಒಂದೇ ಮನೆತನಕ್ಕೆ ಸೇರಿದಂಥವರು. ಅದೇ ರೀತಿ ಗುಜರಾತಲ್ಲಿ ಚೌಲುಕ್ಯ ಅಂತಲೂ ಸಹ ಇದ್ದಾರೆ. ಬಟ್ ಅವರಿಗೂ ಅಥವಾ ನಮ್ಮ ಕರ್ನಾಟಕ ಅಥವಾ ಆಂಧ್ರ ಪ್ರದೇಶ ಚಾಲುಕ್ಯರು ಯಾವುದೇ ರೀತಿಯ ಒಂದು ಸಂಬಂಧಗಳು ಇಲ್ಲ. ಬಟ್ ಅವರನ್ನು ಸಹ ಚಾಲುಕ್ಯರು ಅಂತಲೇ ಕರೀತಾರೆ. ಬಟ್ ಅವ್ರು ಯಾರು, ಅವರು ಯಾವ ಮನೆತನಕ್ಕೆ ಸೇರಿದಂಥವರು, ಅವರ ಒಂದು ಹಿನ್ನೆಲೆ ಏನು, ಈ 3 ಚಾಲುಕ್ಯರಿಗೂ ಇದ್ದಂಥ ಅವಿನಾಭಾವ ಸಂಬಂಧ ಏನು, ಯಾವ ಸಮಯದಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಿದ್ರು, ಇದು ಟೀಚರ್ ಕೊಡುವಂಥ ಒಂದು ನೆರೇಷನ್. ಓಕೆನಾ? ಕ್ಲಾಸಲ್ಲಿ ಏನಿರುತ್ತೆ, ನೀವು ಬುಕ್ ಓದ್ಬೇಕಾದ್ರೆ ಏನಾಗ್ತೀರಾ, ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನೀವೇ ಇಂಟರ್ಪ್ರಿಟೇಷನ್ ಮಾಡ್ಕೋಬೇಕು, ಹೌದಲ್ಲ? ಇಲ್ಲಿ ಹಿಸ್ಟ್ರಿಯಲ್ಲಿ ಏನಾಗುತ್ತೆ ಅಂದರೆ ಇಂಟರ್ಪ್ರಿಟೇಷನ್ ತುಂಬ ಇದ್ದಾವೆ. ಆ ಇಂಟರ್ಪ್ರಿಟೇಷನ್ ನಿಮಗೆ ಸರಿಯಾದ ಇಂಟರ್ಪ್ರಿಟೇಷನ್, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆದ ಇಂಟರ್ಪ್ರಿಟೇಷನ್ನ ಕೊಡುವಂಥ ಟೀಚರಲ್ಲಿ ನೀವು ಕಲಿಬೇಕು. ಯಾವುದು ಬಯಾಸ್ಡ್ ಟೀಚರ್ ಕೊಡುವಂಥ ಇಂಟರ್ಪ್ರಿಟೇಷನ್ ನೀವು ಯಾವತ್ತೂ ಕಲಿಕೂಡ್ದು. ಓಕೆ, ಸೊ ದಟ್ ಈಸ್ ವೆರ್ ಟೀಚರ್ ಬಿಕಮ್ ಇಂಪಾರ್ಟೆಂಟ್. ಕ್ಲಾಸಲ್ಲಿ ಡ್ರಾಮಾ ಇರುತ್ತೆ, ಜೋಕ್ಸ್ ಇರುತ್ತೆ, ಅದಲ್ಲ? ಆ ರೀತಿ ಒಂದು ಫನ್ ಆಗಿ ನೀವು ಅದನ್ನ ಕಲಿಬೇಕೇ ಹೊರತು ಸುಮ್ಮನೆ ಒಂದು ಮೊನೋಟನಸ್ ರುಟೀನ್ ಆಗಿ ನೀವು ಅದನ್ನು ಯಾವತ್ತೂ ಕಲಿಕೊಡು. 4ನೇದಾಗಿ ಇಷ್ಟರ ಬಗ್ಗೆ ಮತ್ತೊಂದು ಏನು ಒಂದು ರೀತಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಇರಬೇಕು ಅಂತಂದರೆ ನೋಟ್ಸ್, ಹೌದಲ್ಲ? ಯಾವುದೇ ಕಾಂಪಿಟೇಟಿವ್ ಸ್ಟೂಡೆಂಟ್, ಹೌದಲ್ಲ, ಯಾರು ಕ್ಲಿಯರ್ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ, ಅವ್ರಿಗೆ ಅವ್ರದ್ದೇ ಆದಂಥ ಕೆಲವು ನೋಟ್ಸ್ಗಳನ್ನ ಅವರು ಮಾಡಿರ್ತಾರೆ. ಬಟ್ ಹಿಸ್ಟ್ರಿಯಲ್ಲಿ ಯಾವ ರೀತಿ ನೋಟ್ಸ್ನ ಮಾಡಬೇಕು, ದಟ್ ಈಸ್ ಅಗೇನ್ ಅನದರ್ ಮಿಸ್ಟ್ರಿ, ಹೌದಲ್ಲ? ಯಾಕೆ ನೀವು ಹಿಸ್ಟ್ರಿ ಕೆಲವು ಟೆಕ್ಸ್ಟ್ ಬುಕ್ಗಳನ್ನ ನೋಡಿದಾಗ, ಓಕೆನಾ, ಲೈಕ್ ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ಟೆಕ್ಸ್ಟ್ ಬುಕ್ಗಳನ್ನ ತೋರಿಸ್ತೀನಿ. ಸೊ ಇದು ಒಂದು ಫೇಮಸ್ ಆಥರ್ ಬುಕ್ಕು. ಸೊ ಏನಿಲ್ಲ ಅಂತಂದರೂ ಒಂದು 800 ಪೇಜ್ಗಳು ಇದರಲ್ಲಿದ್ದಾವೆ, ಓಕೆನಾ? ಸೊ 800 ಪೇಜ್ಗಳು ಈ ಬುಕ್ಕಲ್ಲಿದ್ದಾವೆ. ನೀವು ಇದನ್ನು ಓದಿ ನೋಟ್ಸ್ ಮಾಡೋಕ್ಕಾಗತ್ತಾ? ಮಾಡ್ಬೋದು, ಟೈಮ್ ಇದ್ದಾಗ, ಹೌದಲ್ಲ? ಟೈಮ್ ಇದ್ದಾಗ ನೀವು ಓದಿ ಇದನ್ನು ನೋಟ್ಸ್ ಮಾಡ್ಬೋದು. ಬಟ್ ಈಗ ಟೈಮ್ ತುಂಬ ಕಡಿಮೆ ಇದೆ. ನೀವು 800 ಪೇಜ್ಗಳನ್ನು ಓದಿ, ಅದು ಒಂದು ಟೆಕ್ಸ್ಟ್ ಬುಕ್ ಇದು, ಬರೀ ಹಿಸ್ಟ್ರಿ ಆಫ್ ಕರ್ನಾಟಕ ಅಷ್ಟೇ, ಇದು ಕರ್ನಾಟಕ ಹಿಸ್ಟ್ರಿ ಮಾತ್ರ ಇದು. ಅದೇ ರೀತಿ ನೀವು ಬೇರೆ ಆಥರ್ಗಳ ಬುಕ್ಗಳನ್ನ ನೋಡಿದಾಗ ಒಂದೊಂದು ಬುಕ್ಗೆ ಇದೇ ಆಥರ್ ಬುಕ್ನ ಬೇರೆ ಒಂದು ಪುಸ್ತಕವನ್ನು ನೋಡಿದಾಗ ಅದ್ರಲ್ಲಿ ಮತ್ತೆ 800 ಪೇಜ್ಗಳಿದ್ದಾವೆ. 1600 ಪೇಜ್ಗಳನ್ನು ಬರೀ 2 ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು. ಸೊ ಇದೇ ರೀತಿ ನೀವು ಪ್ರತಿಯೊಂದು ಟೆಕ್ಸ್ಟ್ ಬುಕ್ಗಳನ್ನ ಓದ್ತಾ ಹೋದಾಗ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಟೈಮ್ ತುಂಬ ಕನ್ಸಂಪ್ಷನ್ ಆಗ್ತಾ ಹೋಗುತ್ತೆ. ಬಟ್ ಆ್ಯಸ್ ಎ ಟೀಚರ್ ಏನು ಮಾಡ್ತಾರೆ ಹೇಳಿ, ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನ ಅವ್ರು ರೆಫರ್ ಮಾಡಿ
ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಎಕ್ಸಾಮಿನೇಷನ್ ಓರಿಯೆಂಟೇಷನ್ಗೆ ಬೇಕಂತ ಪಾಯಿಂಟ್ಗಳನ್ನ ಅವರು ತಗೊಬಂದು ನಿಮ್ಗೆ ಏನು ಕೊಡ್ತಾರೆ, ನೋಟ್ಸನ್ನು ಕೊಡ್ತಾರೆ. ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಈ ಎಕ್ಸಾಮ್ಗಳಿಗೆ, ಯಾವುದೇ ಎಕ್ಸಾಮ್, ಕರ್ನಾಟಕ KPSC ಎಕ್ಸಾಮ್ಗಳಿಗೆ ಆಗಿರ್ಬೋದು, ನನ್ನ ನೋಟ್ಸ್ ಬಿಟ್ಟು ನೀವು ಬೇರೆ ಏನು ಓದೋ ಅವಶ್ಯಕತೆನೇ ಇಲ್ಲ. ಏನನ್ನು ಓದೋ ಅವಶ್ಯಕತೆ, ನಾನು ಅದನ್ನ ಕಾನ್ಫಿಡೆಂಟ್ಲಿ ಹೇಳ್ತೀನಿ, ನೀವೇನನ್ನು ಓದೋ ಅವಶ್ಯಕತೆನೇ ಇಲ್ಲ. ಎಲ್ಲ ಟಿಪ್ಸ್ಗಳನ್ನ ಓದಿ ನಿಮಗೆ ಟೈಮ್ ಕನ್ಸ್ಯೂಮ್ ಆಗ್ತಾ ಹೋಗುತ್ತೆ. ಬಟ್ ನಾವೇನು ಮಾಡ್ತೀವಿ ಹೇಳಿ, ಬರೀ ಅದನ್ನು ನಿಮಗೆ ಕನ್ಸೈಸ್ ಮಾಡಿಕೊಟ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನ ಹೇಳಿ, ಅದು ಎಕ್ಸಾಮಿನೇಷನ್ ಓರಿಯೆಂಟೇಷನ್ ಫ್ಯಾಕ್ಟ್ಸ್ಗಳನ್ನ ಮಾತ್ರ ಹೇಳಿ, ವಿತ್ ಅಂಡರ್ಸ್ಟ್ಯಾಂಡಿಂಗ್, ಕಾನ್ಸೆಪ್ಷುವಲ್ ಕ್ಲಾರಿಟಿ, ಹಿನ್ನೆಲೆಗಳನ್ನ ಹೇಳಿ, ಆ ಘಟನೆಗಳನ್ನ ಹೇಳಿ, ಘಟನೆ ನಂತರ ಏನಾಗುತ್ತೆ, ಓವರಾಲ್ ಕಾಂಪ್ರಹೆನ್ಸಿವ್ ಆಗಿ ಒಂದು ನೋಟ್ಸನ್ನು ಸಹ ನಿಮಗೆ ನಾವು ಕೊಡ್ತೀವಿ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕ್ಲಾಸಸ್ ಆಲ್ಸೋ, ಟೀಚರ್ಸ್ ಆಲ್ಸೋ, ನೋಟ್ಸ್ ಆಲ್ಸೋ. ಕೊನೆಯದಾಗಿ ಎಕ್ಸಾಮ್ ಓರಿಯೆಂಟೇಷನ್, ಪರ್ಟಿಕ್ಯುಲರ್ ಹಿಸ್ಟ್ರಿಯಲ್ಲಿ ಎಕ್ಸಾಮ್ ಓರಿಯೆಂಟೇಷನ್ ಯಾವ ರೀತಿ ಅಂತಂದರೆ, PYQ ಅಪ್ರೋಚನ್ನು ನಾವು ತೊಗೋಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ನಾವು ತೊಗೊಬೇಕು. ಕೆಲವು ಸರಿ ನಿಮಗೆ ಆಶ್ಚರ್ಯ ಆಗುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸಿಂದ ಎಷ್ಟು ಬಾರಿ ಈ ವರ್ಷದ ಕೆಲವು ಕ್ವಶನ್ಗಳು ಬರ್ತಾ ಹೋಗುತ್ತೆ ಅಂತೇಳಿ. ಸೊ ದ ಹಿಸ್ಟ್ರಿ ರಿಪೀಟ್ಸ್, ಅದೇ ರೀತಿ PYQ ಆಲ್ಸೋ ರಿಪೀಟ್ಸ್. ಓಕೆ, PYQ ರೈಮ್ಸ್ ಆ್ಯಕ್ಚುಲಿ. ಹಿಸ್ಟ್ರಿ ರಿಪೀಟ್ಸ್ ಆ್ಯಂಡ್ ರೈಮ್ಸ್, PYQ ಇಸ್ ಆಲ್ಸೋ ರೈಮ್ಸ್. ಆ PYQನ ಯಾವ ರೀತಿ ಅನಾಲಿಸಿಸ್ ಮಾಡಬೇಕು, PYQ ಆನ್ಸರ್ ಆಪ್ಷನ್ನ ಯಾವ ರೀತಿ ಅನಾಲಿಸಿಸ್ ಮಾಡಬೇಕು, ಆ ಆನ್ಸರ್ ಆಪ್ಷನ್ಸಲ್ಲಿ ಯಾಕೆ ಅದೇ ಆನ್ಸರ್ ಆಪ್ಷನ್ನ ಕೇಳಿದ್ದಾರೆ, ಕೆಲವು ಸರಿ PYQಗಳನ್ನ ಕರೆಂಟ್ ಅಫೇರ್ಸಿಂದ ಕೇಳ್ತಾರೆ, ಅದನ್ನು ಯಾವ ರೀತಿ ಅನಾಲಿಸಿಸ್ ಮಾಡಬೇಕು, ಇದನ್ನು ಸಹ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತಾ ಬರ್ತೀವಿ. ಎಕ್ಸಾಮ್ ಆ್ಯಟಿಟ್ಯೂಡ್ನ ಈ PYQ ಅಪ್ರೋಚ್ಗಳಲ್ಲಿ, ಆ PYQಗಳನ್ನ ಕ್ಲಾಸಲ್ಲಿ ನಿಮಗೆ ಸಾಲ್ವ್ ಮಾಡಿಸಿ ನಾವು ಅದು ನಿಮಗೆ ಎಕ್ಸಾಮ್ ಆ್ಯಪ್ಟಿಟ್ಯೂಡ್ನ ಬಿಲ್ಡ್ ಮಾಡ್ತಾ ಕೊಡ್ತೀವಿ. ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಅದೇ ಈ ಒಂದು ಉತ್ಕರ್ಷ ಕೋರ್ಸ್ ಆಗಿರುವಂಥದ್ದು. ಯಾಕೆ ಆ ಕ್ವಶನ್ನ ಕೇಳಿದ್ದಾರೆ, ಏಕೆಂದರೆ ಅದು ಕೆಲವು ಬಾರಿ ಅದು ನ್ಯೂಸಲ್ಲಿ ಇರುತ್ತೆ, ಅಂಥ ಕೆಲವು ಕ್ವಶನ್ಗಳನ್ನ ಅವರು ಕೇಳ್ತಿರ್ತಾರೆ. ಆ ಕ್ವಶನಿಂದ ಮುಂದೆ ಯಾವ ರೀತಿ ಕ್ವಶನ್ಗಳನ್ನ ಅವರು ಫಾರ್ಮ್ ಮಾಡಬಹುದು, ಈ ಒಂದು ಎಕ್ಸಾಮ್ ಆ್ಯಪ್ಟಿಟ್ಯೂಡ್ನ ನಾವು ನಿಮಗೆ ಬಿಲ್ಡ್ ಮಾಡ್ತೀವಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹಿಸ್ಟ್ರಿ ಅಂದರೆ ಏನು, ಯಾವ್ಯಾವ ಭಾಗ ಇರುತ್ತೆ ಅಂತೇಳಿ ನೋಡಿದ್ವಿ. ನಂತರ ಹಿಸ್ಟ್ರಿನ ಬೇರೆ ಒಂದು ಸಬ್ಜೆಕ್ಟ್ ಕಂಪೇರ್ ಮಾಡಿ ನೋಡಿದ್ವಿ, ಪೊಲಿಟಿ ಅಥವಾ ಜಿಯೋಗ್ರಫಿಗೆ. ನಂತರ ಒಬ್ಬ ಟೀಚರ್ನ ಇಂಪಾರ್ಟೆಂಟ್ ಎಷ್ಟಾಗುತ್ತೆ ಅಂತೇಳಿ ನೋಡಿದ್ವಿ. ನಂತರ ನೋಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ನಾನು ನಿಮ್ಗೆ ಹೇಳಿದ್ವಿ. ನಂತರ ಎಕ್ಸಾಮ್ ಓರಿಯೆಂಟೇಷನ್ ಯಾವ ರೀತಿ ಇರುತ್ತೆ ಹಿಸ್ಟ್ರಿ ಅಂತೇಳಿ ನಾನು ನಿಮ್ಗೆ ಹೇಳಿದ್ವಿ. ಸೊ ಇದನ್ನೆಲ್ಲನೂ ಒಟ್ಟಿಗೆ ಕಾಂಪ್ರಹೆನ್ಸಿವ್ ಆಗಿ ತಂದು ಉತ್ಕರ್ಷ ಅನ್ನೋ ಒಂದು ಕೋರ್ಸಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಓಕೆ, ಸೊ ತುಂಬ ಶೀಘ್ರವಾಗಿ ನಿಮ್ಮೆಲ್ಲರನ್ನ ನಾನು ಕ್ಲಾಸಲ್ಲಿ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.